ಸೊ ಇವಾಗ ಇಲ್ಲಿ ನಾವು ನಮ್ಮ ಆತ್ಮ, ಇದರ ಸುತ್ತಲೂ ಈ ಪಂಚಕೋಶಗಳು ಅಂತ, ಈ ನಾನು ಅಂತ ನಮ್ಗೆ ಈ ದೇಹ ಕಾಣತ್ತಲ್ಲ, ದೇಹದೊಳಗಡೆನೆ ಇದೆಲ್ಲ ಇರೋದು, ನಾವು ಬೇರೆ ಬೇರೆ ಅಲ್ಲ. ಈ ಅಸ್ತಿತ್ವದಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಿಮ್ಮ ಫಿಸಿಕಲ್ ಬಾಡಿಗೆ ಏನಿದೆ ಅಲ್ವಾ, ಇದಕ್ಕೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಕೆಮಿಕಲ್ಸು ಅದು ಇದು ಎಲ್ಲ ಇದೆ. ಹಾಗಾದಾಗ ಅದರಿಂದಾಗಿ ಒಂದಿಷ್ಟು ವಾತ ಪಿತ್ತ ಕಫದೋಷಗಳಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು. ಅದರಲ್ಲೂ ಎಸ್ಪೆಷಲಿ ನಿಮಗ್ ಬಂದಿರೋದು ವಾತದ್ದು. ವಾತದೋಷದಿಂದಾಗಿ ಏನಾಗತ್ತೆ ಅಂತಂದ್ರೆ, ವಾತದೋಷ ಪ್ರಾಣ ಚೈತನ್ಯವನ್ನ ಲೋ ಮಾಡುತ್ತೆ. ಏನು ಎರಡನೇ ಲೈಫ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಒಂದು ಜೀವನೋತ್ಸಾಹ. ಈಗ ನೀವೇ ನೋಡಿ, ಮೊದಲು ನಿಮ್ಗೆ ಎಷ್ಟು ಜೀವನೋತ್ಸಾಹ ಇತ್ತು, ಅದ್ ಮಾಡೋಣ, ಹಿಂಗಿರೋಣ ಹಂಗಿರೋಣ, ಏನು ಇವಾಗ ಅಯ್ಯೋ ಬೇಡ ರೀ, ಏನು ಬೇಡ ಅನ್ನಿಸ್ತಿದೆ ಅಂತ. ಯಾಕೆ ಅಂತಂದ್ರೆ ವಾತದೋಷದ ಡಿಸ್ಟರ್ಬೆನ್ಸ್ ಇಂದಾಗಿ ನಿಮ್ಮ ಲೈಫ್ ಎನರ್ಜಿ ಏನಿದೆ, ಪ್ರಾಣ ಚೈತನ್ಯ ಕಮ್ಮಿ ಆಗತ್ತೆ, ಪ್ರಾಣ ಚೈತನ್ಯ ಡಲ್ ಆದಂಗ ಆಗತ್ತೆ. ಸೊ ನಿಮ್ಗೆ ಆ ಫೀಲಿಂಗ್ ಬರ್ತಾ ಇರೋದೇ ಹೊರತಾಗಿ ಇದು ಮಾನಸಿಕ ರೋಗ ಅಲ್ಲ. ಗೊತ್ತಾಯ್ತಾ? ಈಗ ಜನ ಹೆಚ್ಚಿನವ್ರು ತಪ್ಪು ತಿಳ್ಕೊತಾರೆ, ಈ ತರ ಅಯ್ಯೋ ಯಾವ್ದ್ರಲ್ಲೂ ಉತ್ಸಾಹನೇ ಇಲ್ಲ, ಯಾವಾಗ್ಲೂ ಡಲ್ ಇರ್ತಾಳೆ, ಯಾಕೋ ಮಂಕಾಗಿದ್ದಾಳೆ ಅಂದ ತಕ್ಷಣನೇ ಬರೀ ಜನ ಅಂದ್ಕೊಳ್ಳೋದು ಮಾನಸಿಕ ಮಾತ್ರ. ಆದ್ರೆ ಆಯುರ್ವೇದದ ಪ್ರಕಾರ ವಾತದೋಷ ದೃಷ್ಟಿಯಿಂದ ವಾತ ಡಿಸ್ಟರ್ಬ್ ಆದಾಗ ಹಂಗಾಗತ್ತೆ. ಬಿಕಾಸ್ ವಾತದ ನಾರ್ಮಲ್ ಕೆಲಸ ಏನಂತಂದ್ರೆ, ವಾತದೋಷ ನಾರ್ಮಲ್ ಇದ್ದಾಗ ವ್ಯಕ್ತಿ, ವಾತಜ ವ್ಯಕ್ತಿ ಹೆಂಗಿರ್ತಾರಂದ್ರೆ ಸದಾ ಚುರುಕು, ಯಾವಾಗ್ಲೂ ಕ್ರಿಯಾಶೀಲತೆ, ಕೂತಲ್ ಕೂರಲ್ಲ, ನಿಂತಲ್ ನಿಲ್ಲಲ್ಲ, ಯಾರು ಸಿಕ್ಕರು ಬೇಗ ಫ್ರೆಂಡ್ಸ್ ಆಗ್ತಾರೆ, ಮಾತಾಡ್ತಾರೆ, ಅವ್ರ ಜೊತೆ ಚೆನ್ನಾಗಿರ್ತಾರೆ, ಯಾರೋ ಏನೋ ಅವ್ರಿಗೆ ಬೇಜಾರು ಮಾಡಿದ್ರು ಕ್ಷಮಿಸ್ಬಿಡ್ತಾರೆ, ಎಲ್ಲ ಅಂದ್ರೆ ತುಂಬಾ ಜಾಲಿಯಾಗಿ ಆರಾಮಾಗಿ ಇರ್ತಾರೆ. ಅದು ವಾತದ ನಾರ್ಮಲ್ ಲಕ್ಷಣ. ಅದೇ ವಾತ ಡಿಸ್ಟರ್ಬ್ ಆದಾಗ ನಿಮ್ಗೆ ಯಾವ ಚಿಕ್ಕ ಚಿಕ್ಕ ವಿಷಯನೂ ಮರೆಯಕ್ಕಾಗಲ್ಲ, ಎಲ್ಲದೂ ಬೇಜಾರು ಅನ್ಸುತ್ತೆ, ಎಲ್ಲ ಚಿಕ್ಕ ಚಿಕ್ಕ ವ್ಯಕ್ತಿಗಳು ವಿಷಯಗಳು ಅಥವಾ ವ್ಯಕ್ತಿಗಳು ಮಾಡಿದ ಬೇಜಾರುಗಳೆಲ್ಲ ತಲೆಯಲ್ಲಿ ಕೊರಿತಾ ಇರುತ್ತೆ. ಓವರ್ ಥಿಂಕಿಂಗ್ ಅಂತ ಅನ್ಸುತ್ತೆ, ಯಾರ್ದು ಸವಾಸನೆ ಬೇಡಪ್ಪ ಅನ್ಸುತ್ತೆ, ಕೊರಗ್ತಾ ಇರೋದು ನಮಗ್ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಇದೆಲ್ಲ ವಾತದೋಷ ಡಿಸ್ಟರ್ಬ್ ಆಗಿರೋದ್ರಿಂದ ಆಗಿರೋದು. ಸೊ ಪ್ರಾಣಮಯ ಕೋಶದಲ್ಲಿ ಲೈಫ್ ಎನರ್ಜಿ ಕಮ್ಮಿ ಆಗೋದು ಅಷ್ಟೇ ಅಲ್ಲದೆ, ಮನೋಮಯ ಕೋಶದಲ್ಲಿ ಸದಾ ಲೋ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು ಜಾಸ್ತಿ. ವಾತದೃಷ್ಟಿ ಆದಾಗ ಲೋ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು ಈ ಮನೋಮಯ ಕೋಶದಲ್ಲಿ ಜಾಸ್ತಿ ಆಗುತ್ತೆ. ಲೋ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಂದ್ರೆ ಭಯ, ಆತಂಕ, ಗೊಂದಲ, ಕಿರಿಕಿರಿ, ಮತ್ತೆ ದ್ವೇಷ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಕೀಳರಿಮೆ, ನಮ್ಮ ಮೇಲೆ ನಮ್ಗೆ ಕೀಳರಿಮೆ, ಇದೆಲ್ಲ ಲೋ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು. ಅದೇ ವಾತ ನಾರ್ಮಲ್ ಅಲ್ಲಿ ಇದ್ದಾಗ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳು ಜಾಸ್ತಿ. ಅಂದ್ರೆ ಧೈರ್ಯ, ಆತ್ಮವಿಶ್ವಾಸ, ಪ್ರೀತಿ, ಸಹನೆ, ಕರುಣೆ, ತಾಳ್ಮೆ, ಇಂಥದೆಲ್ಲ ಜಾಸ್ತಿ. ಆದ್ರೆ ವಾತ ಡಿಸ್ಟರ್ಬ್ ಆಯ್ತು ಅಂದಾಗ ನಮ್ಮಲ್ಲಿ ಕೆಲವು ರಾಜಸಿಕ ಮತ್ತೆ ತಾಮಸಿಕ ಗುಣಗಳು ಜಾಸ್ತಿ. ಸೊ ನಿಮ್ಮ ಮನೋಮಯ ಕೋಶದಲ್ಲಿ ಆ ವ್ಯತ್ಯಾಸ ಕಾಣುತ್ತೆ. ಆದ್ರೆ ಅದಕ್ಕೆ ಕೂಡ ವಾತದಿಂದಾಗಿ ಆ ಚಂಚಲತೆ, ಅಂದ್ರೆ ವಾತ ಹೇಗೆ ಅಂದ್ರೆ ನಾರ್ಮಲ್ ಆಗಿದ್ದಾಗ ನಿಮ್ಮ ಭಾವನೆಗಳಲ್ಲಿ ಒಂದು ಕ್ರಿಯಾಶೀಲತೆಯನ್ನ, ಲವಲವಿಕೆಯನ್ನ ಕೊಟ್ಟಿರುತ್ತೆ. ಬಟ್ ಅದೇ ವಾತ ಡಿಸ್ಟರ್ಬ್ ಆದಾಗ ಮನೋಮಯ ಕೋಶದಲ್ಲಿ ಚಂಚಲತೆಯನ್ನ, ಕನ್ಫ್ಯೂಷನ್ಸ್ ಅನ್ನ, ಕೀಳರಿಮೆಯನ್ನ ಕೊಡುತ್ತೆ. ಈ ರಿಪೀಟೆಡ್ ಥಾಟ್ಸ್ಗಳು, ಓವರ್ ಥಿಂಕಿಂಗ್ ಬರೋದು, ಪದೇ ಪದೇ ಯೋಚನೆಗಳು ಬರ್ತಾ ಹೋಗೋದು, ನಿದ್ದೆ ಬರದೇ ಇರೋದು, ಅಥವಾ ಕೀಳರಿಮೆ, ನಮ್ಮ ಮೇಲೆ ನಮ್ಗೆ ಕೀಳರಿಮೆ ಬರೋದು ಎಲ್ಲದೂ ಕೂಡ ಮನೋಮಯ ಕೋಶದಲ್ಲಿ ವಾತ ದೃಷ್ಟಿಯಿಂದ ಆಗುತ್ತೆ. ಗೊತ್ತಾಯ್ತಾ? ಇದು ಕೂಡ ಅಂದ್ರೆ ಇದೆ, ಮಾನಸಿಕ ರೋಗಗಳಲ್ಲೂ ಈ ಎಲ್ಲ ಲಕ್ಷಣಗಳು ಇರತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಲಕ್ಷಣ ಬರೋ ಪ್ರತಿ ವ್ಯಕ್ತಿನೂ ಮಾನಸಿಕ ರೋಗಿ ಅಂತ ಟ್ರೀಟ್ಮೆಂಟ್ ಮಾಡಬಾರ್ದು. ಪ್ರತಿ ವ್ಯಕ್ತಿಯಲ್ಲೂ ಈ ಲಕ್ಷಣಗಳು ಬಂದಿದೆ ಅಂದ ತಕ್ಷಣ ಮಾನಸಿಕ ಅಂತ ಅಷ್ಟೇ ಅಲ್ಲ, ದೇಹದಲ್ಲಿ ತೊಂದರೆ ಆದಾಗ್ಲೂ ಬರುತ್ತೆ, ಹಾಗೆ ಮನಸ್ಸಲ್ಲಿ ತೊಂದರೆ ಆದಾಗ್ಲೂ ದೇಹದ ಲಕ್ಷಣಗಳು ಬರುತ್ತೆ. ಬಟ್ ಇಲ್ಲಿ ನಿಮ್ಮಲ್ಲಿ ಬಂದಿರೋದು ದೇಹಕ್ಕೆ ಆದಂತಹ ಪದೇ ಪದೇ ಆದಂತಹ ಆಘಾತಗಳು ಈ ಎಲ್ಲ ಬೇರೆ ಕೋಶಗಳನ್ನ ಹಾಳು ಮಾಡಿರೋದು. ಹಾಗೆ ಅದಾದ ತಕ್ಷಣ ಜ್ಞಾನಮಯ ಕೋಶ, ಇಷ್ಟೊಂದೆಲ್ಲ ಆದಾಗ ಏನಾಗುತ್ತೆ, ಜ್ಞಾನಮಯ ಕೋಶ ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ಈ ಬದುಕೇನು, ನಾವ್ ಯಾಕೆ ಬದುಕ್ತಿದೀವಿ, ಏನ್ ಮಾಡ್ತಿದೀವಿ, ನೋಡಿ ಈಗ ಜೀವನಕ್ಕೊಂದು ಗುರಿನೇ ಇರದೇ ಇದ್ದಂಗೆ, ಅಥವಾ ಜೀವನದೆಲ್ಲ ದೊಡ್ಡ ದೊಡ್ಡ ಗುರಿಗಳನ್ನ ಬಿಟ್ಟು ಹಬ್ಬ ನಿದ್ರೆ ಬಂದ್ರೆ ಸಾಕಪ್ಪ, ಊಟ ಸೇರಿದ್ರೆ ಸಾಕಪ್ಪ, ಉಸಿರಾಡಕ್ಕಾದ್ರೆ ಸಾಕಪ್ಪ, ಹಿಂಗೆ. ಅಂದ್ರೆ ನೋಡಿ, ಈ ಜ್ಞಾನಮಯ ಕೋಶಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತಂದ್ರೆ, ನಾವೆಲ್ಲ ಒಂದು ಕಾರಣ ಇಟ್ಕೊಂಡು ಈ ಭೂಮಿ ಮೇಲೆ ಹುಟ್ಟಿದೀವಿ ಅಲ್ವಾ? ಏನೋ ಒಂದು ಸಾಧನೆ, ನಮ್ಮ ಆತ್ಮದ ಜರ್ನಿ ಮುಂದೆ ಹೋಗ್ಬೇಕು.
ಆದ್ರೆ ಈಗ ಸದ್ಯಕ್ಕೆ ಇದೆಲ್ಲ ಆಗಿರೋ ಈ ಎಲ್ಲ ಡಿಸ್ಟರ್ಬೆನ್ಸ್ ಇಂದಾಗಿ ನಮ್ಮ ಜ್ಞಾನಮಯ ಕೋಶಕ್ಕೆ ಆ ಜೀವನದ ಗುರಿ ಮರ್ತೋಗ್ಬಿಡುತ್ತೆ. ಇಂಥ ಚಿಕ್ಕ ಚಿಕ್ಕದು ಅಂದ್ರೆ ಒಬ್ಬ ಮೈಕೈ ನೋವು ಹೋದ್ರೆ ಸಾಕು, ವೇಟ್ ಗೇನ್ ಆದ್ರೆ ಸಾಕು, ಅಥವಾ ವೇಟ್ ಲಾಸ್ ಆದ್ರೆ ಸಾಕು, ಅಥವಾ ನಿದ್ದೆ ಬಂದ್ರೆ ಸಾಕು, ಅಥವಾ ತಲೆನೋವು ಹೋದ್ರೆ ಸಾಕು, ಹೊಟ್ಟೆ ನೋವು ಹೋದ್ರೆ ಸಾಕು, ಹೀಗೆ ನಾವು ಈ ಫಿಸಿಕಲ್ ಬಾಡಿಗೆ ರಿಲೇಟೆಡ್ ಗುರಿ ಮಾತ್ರ ಸ್ಟಿಕ್ ಆಗ್ಬಿಡ್ತೀವಿ. ನಿಮ್ಮ ಜ್ಞಾನಮಯ ಕೋಶಕ್ಕೆ ಆತ್ಮದ ಜರ್ನಿ ಮರ್ತೋಗಿದೆ. ಈಗ ನಿಮ್ಮ ಜ್ಞಾನಮಯ ಕೋಶಕ್ಕೆ ಕೇವಲ ದೇಹದ ಜರ್ನಿ ಕಾಣಿಸ್ತಾ ಇದೆ. ಇದು ಕೂಡ ಡಿಸ್ಟರ್ಬ್ ಆಯ್ತು. ಆಮೇಲೆ ಬರೋದು ಆನಂದಮಯ ಕೋಶ. ಈ ಎಲ್ಲಾ ಕೋಶಗಳು ಹಾಳಾದಾಗ ಇನ್ನು ಆನಂದಮಯ ಕೋಶ ಹೆಂಗ್ ಚೆನ್ನಾಗಿರಕ್ ಸಾಧ್ಯ? ಸೊ ಎಷ್ಟೇ ನೀವು ಖುಷಿಯಿಂದ ಇರ್ಬೇಕಂತ ಅಂದ್ಕೊಂಡ್ರು ಖುಷಿಯಿಂದ ಇರಕ್ ಆಗೋದಿಲ್ಲ. ಅದ್ ಯಾಕೆ ಅಂತಂದ್ರೆ ಈ ಎಲ್ಲ ಲೇಯರ್ಸ್ ಗಳು ಡಿಸ್ಟರ್ಬ್ ಆಗಿದೆ ಅಲ್ವಾ? ಸೊ ಆನಂದಮಯ ಕೋಶ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ಇಷ್ಟು ಸಿಂಪ್ಟಮ್ಸ್ ಗಳು ಬರ್ತಾ ಇರೋದು ನಿಮ್ಮ ಅನ್ನಮಯ ಕೋಶದಿಂದ. ನಿಮ್ಮ ದೇಹದಲ್ಲಿ ಆದ ಡಿಸ್ಟರ್ಬೆನ್ಸ್, ವಾತ ಪಿತ್ತ ಕಫ 3 ದೋಷ ನಿಮ್ಮಲ್ಲಿ ಡಿಸ್ಟರ್ಬ್ ಆಗಿದೆ. ಗೊತ್ತಾಯ್ತಾ? ಯಾಕಂದ್ರೆ ಕಫದಿಂದ ಕೂಡ ನಮ್ಗೆ ಕೆಲವೊಂದೆಲ್ಲ ಈ ತಾಮಸಿಕ ಯೋಚನೆಗಳು, ನೆಗೆಟಿವ್ ಇಮೋಷನ್ಸ್ಗಳು ಜಾಸ್ತಿ. ಅದಕ್ಕೆ ದೇಹದಲ್ಲಾದ ಕಫದ ಇಂಬ್ಯಾಲೆನ್ಸ್ ಕಾರಣನೇ ಹೊರತು ಇದು ಮನೋರೋಗ ಅಲ್ಲ. ಗೊತ್ತಾಯ್ತಾ? ಸೊ ದಯವಿಟ್ಟು ಅಂದ್ರೆ ಸಮಾಜಕ್ಕೆ ಅರ್ಥ ಆಗೋದಿಲ್ಲ, ಜನರಿಗೆ ಅರ್ಥ ಆಗೋದಿಲ್ಲ. ಜನರು ಸಾಮಾನ್ಯವಾಗಿ ಇದೆಲ್ಲ ಲಕ್ಷಣ ಯಾವ್ದು ನೋಡಿದ್ರು ಓ ಮಾನಸಿಕ ಇರ್ಬೇಕು, ಏನೋ ಆಗಿರ್ಬೇಕು, ಮನ್ಸಿಗೆ ಹಚ್ಕೊಂಡಿರ್ಬೇಕು. ಮನ್ಸಿಗೆ ಹಚ್ಕೊಂಡಿದ್ ಬರೋದಲ್ಲ, ದೇಹದಲ್ಲಿ ಅಷ್ಟು ಇಂಬ್ಯಾಲೆನ್ಸ್ ಇದೆ. ಅದರಿಂದಾಗಿ ಒಂದೊಂದಾಗಿ ಲೇಯರ್ಸ್ ಗಳು ಇಂಪ್ಯಾಕ್ಟ್ ಆಗಿರೋದು. ಇವಾಗ ನೀವು ಮತ್ತೆ ನಿಮ್ಮ ಆತ್ಮದ ಜರ್ನಿಯನ್ನ ನೆನಪು ಮಾಡ್ಕೋಬೇಕು. ನಿಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿಮ್ಮ ದಿನಚರಿಯನ್ನ ಬದಲಾಯಿಸ್ಕೊಂಡು ಜ್ಞಾನವನ್ನ ಹೆಚ್ಚಿಸ್ಕೊಂಡು ನೀವು ಆ ಜ್ಞಾನ ಅನ್ನೋದು ಬದುಕಿನ ಅರಿವಿನ ಜ್ಞಾನ ಬರಬೇಕು. ಮನಸ್ಸಿನಲ್ಲಿ ಆದಷ್ಟು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅನ್ನ ಹೆಚ್ಚು ಮಾಡ್ಕೋಬೇಕು. ಪ್ರೀತಿ, ಸಹನೆ, ತಾಳ್ಮೆ, ಧೈರ್ಯ ತಂದ್ಕೊಳ್ಳೋದು. ಈಗ ನೋಡಿ, ಉದಾಹರಣೆಗೆ ಈಗ ನಿನ್ನೆ ನಾವು ಸಮುದ್ರ ತೀರದಲ್ಲಿ ಆಟ ಆಡ್ತೀವಿ. ಅಲೆಗಳು, ಇಲ್ಲೆಲ್ಲ ಅಲೆಗಳಿರೋ ಜಾಗ, ಇಲ್ಲೆಲ್ಲ ಶಾಂತವಾಗಿರೋ ಜಾಗ. ಫಸ್ಟ್ ಅಲೆ ಹತ್ರ ನಾವು ಹೋದ ತಕ್ಷಣ ಹೇಗಿತ್ತು ಹೇಳಿ? ಭಯ ಇತ್ತು, ಮೈಕೈ ನಡುಗ್ತಾ ಇತ್ತು, ಎಷ್ಟು ಹೆದರಿಕೆಯಿಂದ ಇದ್ರಿ ಅಲ್ವಾ? ಬಟ್ ಅದೇ ನೀರಲ್ಲಿ ಆಡ್ತಾ 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 ನೀವು ಹಿಂದಕ್ಕೆ ಬಂದ್ರಿ. ಹಿಂದಕ್ಕೆ ಬಂದಾಗ ನಿಮ್ಗೆ ಧೈರ್ಯ ಬಂತು. ಅದು ಧೈರ್ಯ ಅನ್ನೋದು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್. ಆ ಧೈರ್ಯ ಅನ್ನೋದು ನಿಮ್ಗೆ ಬರ್ತಾ ಬರ್ತಾ ಹೋದಾಗೆ ಯಾವ ನೀರು ನಿಮ್ಗೆ ಹೆದರಿಕೆ ಭಯವನ್ನ ಕೊಟ್ಟಿತ್ತು, ಅದೇ ನೀರು ಈಗ ನಿಮ್ಗೆ ಎಂಜಾಯ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಅಲ್ವಾ? ಅಲೆಗಳು ಬದಲಾಗ್ಲಿಲ್ಲ, ನೀರು ಬದಲಾಗ್ಲಿಲ್ಲ, ಬದಲಾಗಿದ್ದು ಏನೂ ಇಲ್ಲ. ಆ ಸಮುದ್ರ ಹೆಂಗಿತ್ತೋ ಹಂಗೆ ಇತ್ತು. ಆದ್ರೆ ಬದಲಾಗಿದ್ದೇನು? ನಿಮ್ಮ ಧೈರ್ಯ. ಅಲ್ಲಿ ಇಳಿದ ತಕ್ಷಣ ನಿಮ್ಮಲ್ಲಿ ಏನ್ ಭಯ ಇತ್ತು, ಆ ಭಯ ಹೋಗ್ಬಿಟ್ಟು ಧೈರ್ಯ ಬಂತು. ಬಾಕಿ ಎಲ್ಲ ಸೇಮ್ ಅಲ್ವಾ? ಅಲೆಗಳು ಸೇಮು, ನೀರು ಸೇಮು, ಆದ್ರೆ ಎಳೆತ ಸೆಳೆತ ಎಲ್ಲ ಸೇಮ್. ಆದ್ರೆ ಬದಲಾಗಿದ್ದೇನು? ನೀವು, ನಿಮ್ಮ ಧೈರ್ಯ. ಯಾವಾಗ ನಿಮ್ಮಲ್ಲಿ ಧೈರ್ಯ ಬಂತು, ಯಾವ್ದು ಮೊದ್ಲು ನಿಮ್ಗೆ ನೋವಂತಾನೆ ಹೆದರಿಕೆ ಅಂತ ಅನಿಸ್ತಿತ್ತು, ಅದೇ ನಿಮ್ಗೆ ಇವಾಗ ಖುಷಿ. ಇನ್ನೊಂದಲೆ ಯಾವಾಗ ಬರುತ್ತೆ, ಮತ್ತೊಂದಲೆ ಯಾವಾಗ ಬರುತ್ತೆ, ಮತ್ತೊಂಚೂರು ಮುಂದಕ್ಕೆ ಹೋಗೋಣ, ಇನ್ನೊಂದ್ ಸ್ವಲ್ಪ ಆಟ ಆಡೋಣ ಅಲ್ವಾ? ನೆನಪಾಯ್ತಾ? ಜೀವನದಲ್ಲೂ ಹೀಗೇನೆ. ಮೊದಲು ಈ ತರ ಎಲ್ಲ ಹೀಗೆ ಕಷ್ಟಗಳು, ಮೈಕೈ ನೋವು, ನಿದ್ದೆ ಬರಲ್ಲ, ಅಥವಾ ಇನ್ನೊಂದೇನೋ ಸಮಸ್ಯೆಗಳು ನಿಮ್ಗೆ ಬರ್ತಾ ಇದೆ. ಆದ್ರೆ ಯಾವಾಗ ನೀವು ನಿಮ್ಮ ಇಮೋಷನ್ಸ್ ಅನ್ನ ಚೇಂಜ್ ಮಾಡ್ಕೊತೀರಾ, ಇದಕ್ಕೆ ಅಯ್ಯೋ ನಿದ್ದೆ ಬರ್ತಿಲ್ವಲ್ಲ, ಅಯ್ಯೋ ನಂಗೇನೋ ಆಗ್ಬಿಟ್ಟಿದ್ಯಾ, ಏನಾಯ್ತಪ್ಪ, ಯಾಕೆ ಹಿಂಗಾಗತ್ತೆ, ಇದೆಲ್ಲ ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್. ಇದು ನಿಮ್ಗೆ ಇನ್ನ ಭಯನ ಹೆಚ್ಚು ಮಾಡುತ್ತೆ, ನಿಮ್ ರೋಗನ ಹೆಚ್ಚು ಮಾಡುತ್ತೆ. ಬಟ್ ಯಾವಾಗ ನಿಮ್ಗೆ ಆಯ್ತು ಬರ್ತಿದ್ರೆ ಇಲ್ಲ, ಏನಾಯ್ತು ತೊಂದ್ರೆ ಇಲ್ಲ ಬಿಡು, ನಾನ್ ಧ್ಯಾನ ಮಾಡ್ಕೊತೀನಿ, ನಾನ್ ಪ್ರಾಣಾಯಾಮ ಮಾಡ್ತೀನಿ, ನಾನು ಇನ್ನೇನಾದ್ರೂ ಮಾಡ್ತೀನಿ ಅಂದ್ಕೊಂಡು ಯಾವಾಗ ನೀವು ನಿಮ್ಮೊಳಗೆ ಧೈರ್ಯ ತಂದ್ಕೋತೀರಾ, ಆಗ ಇದೇ ಎಲ್ಲ ಸಿಂಪ್ಟಮ್ಸ್ಗಳು ನಿಮಗೆ ಖುಷಿಯನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ನಿಮ್ಮಲ್ಲಿ ಬದಲಾವಣೆ ಆಗತ್ತೆ, ನಿಮ್ ದೋಷಗಳು ಕರೆಕ್ಟ್ ಆಗತ್ತೆ. ಆಗ ಎಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಬೆಟರ್ ಆಗ್ತಾ ಬರುತ್ತೆ. ನೋಡಿ, ಈಗ ನೀರಿಗೆ ಇಳಿದ ತಕ್ಷಣ ಮೈಯಲ್ಲಿ ನಡ್ಕ ಬಂದಿತ್ತು, ಭಯದಿಂದ. ಅದು ಚಳಿಗಲ್ಲ, ಯಾಕಂದ್ರೆ ಈ ಸೆಕೆಗಾಲದಲ್ಲಿ ಚಳಿಲಲ್ಲ, ಅದು ಭಯಕ್ಕೆ. ಆದ್ರೆ ಅದೇ ನಡ್ಕ ಆಮೇಲೆ ಬಂದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಬಂದಂತಹ ಧೈರ್ಯ. ಸೊ ನಿಮ್ಮೊಳಗೆ ಬಂದಂತಹ ಧೈರ್ಯ ಅನ್ನುವಂಥದ್ದು ದೇಹದಲ್ಲಿ ತುಂಬಾ ಬದಲಾವಣೆಯನ್ನ ಮಾಡುತ್ತೆ. ಸೊ ಈಗ ನಾವು ಚಿಕಿತ್ಸೆ ಅಂತೂ ಕೊಡ್ತೀವಿ, ನಿಮ್ಮನ್ನ ಹುಷಾರ್ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮೊಳಗೆ ಸದಾ ಕಾಲ ಧೈರ್ಯವನ್ನು ನೀವು ಇಟ್ಕೊಂಡ್ರೆ ತುಂಬಾ ಬೇಗ, ಹೇಗೆ ನೋಡಿ ಅಲ್ಲಿ ಎಂಜಾಯ್ ಮಾಡಿದ್ರಿ ನೀವು, ಹಾಗೆ ಎಂಜಾಯ್ ಮಾಡಕ್ಕಾಗುತ್ತೆ. ಸಮುದ್ರದ ಅಲೆಗಳು ನಮಗ್ ತುಂಬಾ ಪಾಠ ಹೇಳತ್ತೆ. ಈ ಅಲೆಗಳನ್ನ ನೋಡಿ ನಾವು ಕಲಿಬೇಕು. ಇದನ್ನ ನಾವು ಒಮ್ಮೆ ನೆನಪಲ್ಲಿ ಇಟ್ಕೊಬಿಟ್ರೆ ನಿಮ್ ರೋಗ ಗುಣ ಮಾಡೋದು ದೊಡ್ಡ ವಿಷಯನೇ ಅಲ್ಲ.
ಇಲ್ದಿದ್ರೆ ನೋಡಿ, ನೀವು ಆ ಧೈರ್ಯ ಅನ್ನೋದು ಒಂದು ತಂದ್ಕೊಳ್ಳಿಲ್ಲ ಅಂದ್ರೆ ಅನಗತ್ಯವಾಗಿ ಇಡೀ ಸಮಾಜ ಸೇರಿ ಮೆಂಟಲ್ ಅಂತ ಪಟ್ಟ ಕಟ್ಬಿಡ್ತಾರೆ. ಆದ್ರೆ ನಿಜವಾಗಿ ಮೆಂಟಲ್ ಆಗಿರೋದಿಲ್ಲ ನಾವು. ಆದ್ರೆ ಸಮಾಜಕ್ಕೆ ಪ್ರೂವ್ ಮಾಡಕ್ಕೂ ಆಗಲ್ಲ ನಮ್ಗೆ. ಈಗ ಪದೇ 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 ಹೇಳಿ 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 ನಮ್ಗೂ ಅನ್ಸತ್ತೆ ಒಮ್ಮೊಮ್ಮೆ, ಹೌದೇನೋ ನಾನ್ ಮೆಂಟಲ್ ಆಗ್ಬಿಟ್ಟಿದ್ದೀನೋ ಅಂತ. ಯಾಕಂದ್ರೆ ನಾವ್ ಹಂಗ ಆಡ್ತಿರ್ತೀವಲ್ವಾ, ಯಾವಾಗ್ಲೂ ಬೇಜಾರು, ಯಾವಾಗ್ಲೂ ನೋವು, ಯಾವಾಗ ಕೇಳಿದ್ರು ಮೈಕೈ ನೋವು, ನಿದ್ದೆ ಗುಳಿಗೆ ಕೊಟ್ರು ನಿದ್ದೆ ಬರಲ್ಲ, ನೋವಿನ ಗುಳಿಗೆ ಕೊಟ್ರು ನೋವು ಕಮ್ಮಿ ಆಗಲ್ಲ. ಇದೆಲ್ಲ ಆದಾಗ ನಮ್ಗೆ ಏನಾಗ್ಬಿಡತ್ತೆ ಅಂತಂದ್ರೆ, ಹೌದೇನೋ ನಿಜಕ್ಕೂ ನಾನು ಮೆಂಟಲ್ ಆಗ್ಬಿಟ್ಟಿದ್ದೇನೋ ಅಂತ ಅನ್ಸತ್ತೆ. ಆದ್ರೆ ಹಾಗಲ್ಲ, ಅದು ಆ ತರ ಇರೋದಿಲ್ಲ. ನಾವು ನಮ್ಮಲ್ಲಿ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅನ್ನ ಜಾಸ್ತಿ ತಂದ್ಕೋಬೇಕು, ಅವಾಗ ಸರಿ ಹೋಗುತ್ತೆ. ಆಯ್ತಾ?